6, 8, 12ನೇ ಮನೆಯಲ್ಲಿ ಇಲ್ಲದೆ ಇರುವಂತದ ಗ್ರಹದ ನಂಬರು ನಿಮ್ಗೆ ಫಸ್ಟ್ ಆಪ್ಷನ್ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಸೀಕ್ರೆಟ್ ಇದೆ ಮೇಷರಾಶಿ. ಸುಮ್ನೆ ಎಲ್ಲ ನಂಬರ್ಗಳು ಚೆನ್ನಾಗಿದೆ ಅಂತ ತಗೊಳಾಗಿಲ್ಲ. ನಿಮ್ಗೇನಾದ್ರೂ ಕೋಪ, ಟೆನ್ಷನ್, ನಾನು ಶಾರ್ಟ್ ಟೆಂಪರ್ ಅಂದ್ರೆ ಈ 9 ನಂಬರ್ನ ಯೂಸ್ ಮಾಡಿ. ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ಮಹ. ಗುರುದೇವೋ ಮಹಾದೇವ, ಗುರುದೇವ ಸದಾಶಿವ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗಣೇಶ ದೇವಿ ವಾಗ್ದೇವಿ, ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಗುರುಚರಣ ಕಮಲೇಭ್ಯೋ ನಮಃ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಮಾಯಕಾರ ಟಿವಿ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ, ದಯವಿಟ್ಟು ಮಾಡಿ. ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನಂತೂ ನಾನಂತೂ ಮಾಡ್ತೇನೆ. ನೋಡಿ, ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥ ಕಂಟೆಂಟ್ ಏನಂದರೆ, ಮೇಷರಾಶಿಯಲ್ಲಿ ಜನನ ಆಗಿರುವಂಥವ್ರಿಗೆ ಲಕ್ಕಿ ನಂಬರ್ ಅಥವಾ ಸೀಕ್ರೆಟ್ ನಂಬರ್ನ ಹೇಗೆ ತಿಳ್ಕೊಳ್ಳೋದು. ತುಂಬ ಬ್ಲೈಂಡಾಗಿ ಫಾಲೋ ಮಾಡ್ತೀವಿ ನಾವು. ಈಗ ನ್ಯೂಮರಾಲಜಿ ಪ್ರಕಾರ 1ನೇ ತಾರೀಕು ಹುಟ್ಟಿರೋರಿಗೆ ಇದಾಗುತ್ತೆ ಅಂತ, ಅಥವಾ ಮೇಷರಾಶಿಯಲ್ಲಿ ಹುಟ್ಟಿರೋರಿಗೆ ಕಾಮನ್ ಆಗಿ ಇಂತಿಂಥ ನಂಬರ್ಸ್ ಆಗುತ್ತೆ ಅಂತ. ಆದರೆ ಅದನ್ನು ಫಿಲ್ಟರ್ ಮಾಡೋದು ಹೇಗೆ, ಅದನ್ನು ನೋಡೋದು ಹೇಗೆ ಅನ್ನುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಸಾಮಾನ್ಯವಾಗಿ ಇದನ್ನು ಮೇಷರಾಶಿ ಅಂತ ಕರಿತೀವಿ. ಇದು ಮೇಷರಾಶಿ. ನೋಡಿ, ಈ ಮೇಷರಾಶಿಗೆ ಕುಜ ಅಧಿಪತಿ, ಈ ಕುಜನ ಸಂಖ್ಯೆ ಬಂದು 9. ಇಟ್ ಈಸ್ ಗುಡ್. ಅದಾದ ಮೇಲೆ ಕುಜುಗೆ ರವಿ ಫ್ರೆಂಡ್ ಆಗ್ತಾನೆ, ರವಿಯ ಸಂಖ್ಯೆ 1. ಅದಾದ ಮೇಲೆ ಚಂದ್ರ ಕೂಡ ಮಿತ್ರನಾಗ್ತಾನೆ, ನಂಬರ್ 2. ಭಾಗ್ಯಾಧಿಪತಿ ಗುರು, ನಂಬರ್ ಬಂದು 3. ನೋಡಿ, ಯಾರೆಲ್ಲ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಾರಲ್ಲ, ಕಾಮನ್ ಆಗಿ ಯಾರೆಲ್ಲ ಮೇಷರಾಶಿಯಲ್ಲಿ ಹುಟ್ಟಿರ್ತಾರೋ ಅವ್ರಿಗೆ 9ನೇ ನಂಬರ್ ಒಳ್ಳೆ ಸಂಖ್ಯೆ, 1ನೇ ನಂಬರ್ ಒಳ್ಳೆ ಸಂಖ್ಯೆ, ಚಂದ್ರನ ಸಂಖ್ಯೆ ಒಳ್ಳೆಯದು, 3ನೇ ಸಂಖ್ಯೆ ತುಂಬ ಒಳ್ಳೆಯದು. ನೋಡಿ, ಸಾಮಾನ್ಯವಾಗಿ ಮೇಷರಾಶಿಯಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ, ಇಂಡಿಕೇಟ್ ಅಗ್ನಿ ತತ್ವ. ಫಿಸಿಕಲಿ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ, ನಿಮ್ಗೇನಾದ್ರೂ ಕೋಪ, ಟೆನ್ಷನ್ನು ಜಾಸ್ತಿ ಇದೆ, ನಾನು ಶಾರ್ಟ್ ಟೆಂಪರ್ ಅಂದರೆ ಈ 9 ನಂಬರ್ನ ಯೂಸ್ ಮಾಡಬೇಡಿ. 3ನೇ ನಂಬರ್ ಅಥವಾ 2ನೇ ನಂಬರ್ ಯೂಸ್ ಮಾಡಿ. ಇಲ್ಲಪ್ಪ, ನಾನು ಯಾವುದೋ ಒಂದು ಕೆಲಸದಲ್ಲಿ ಟೀಮ್ ಲೀಡರ್ ಆಗಿದ್ದೀನಿ, ಸ್ವಲ್ಪ ಅಗ್ರೆಸಿವ್ ಆಗಿ ಕೆಲಸ ಮಾಡಬೇಕು, ನಾಯಕನಾಗಿರಬೇಕು, ತುಂಬ ಆಕ್ಟಿವ್ ಆಗಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದ್ರೆ ಈ ಮೇಷರಾಶಿಯಲ್ಲಿ ಹುಟ್ಟಿರೋರು 1ನೇ ನಂಬರ್ನ ಫಾಲೋ ಮಾಡಿ. ಇದು ನಿಮಗೆ ಸಪೋರ್ಟ್ ಮಾಡುತ್ತೆ. ಇಲ್ಲ, ನಾನು ತುಂಬ ಶಾರ್ಟ್ ಟೆಂಪರ್ ಇಲ್ಲ, ನನಗೆ ತುಂಬ ತಾಳ್ಮೆ ಜಾಸ್ತಿ, ನನಗೆ ಮಾತಾಡೋಕ್ಕೆ ಸ್ಟೇಜ್ ಫಿಯರು, ಭಯ ಅಂತ ನಿಮಗೆ ಫೀಲ್ ಆಗ್ತಾ ಇದ್ರೆ ಮೇಷರಾಶಿಯವರು 9ನೇ ನಂಬರ್ನ ಬಳಸಿ ಲಕ್ಕಿ ನಂಬರ್ ಆಗಿ. ಆಗ ನಿಮಗೆ ಅದು ವರ್ಕ್ ಆಗುತ್ತೆ. ಇದೊಂದು ಬೇಸಿಕ್ ಕಾನ್ಸೆಪ್ಟ್. ಅಂದರೆ ಮೇಷರಾಶಿಯಲ್ಲಿ ಹುಟ್ಟಿರುವಂಥವ್ರು 9, 1, 2, 3 ಇಸ್ ವೆರಿ ಗುಡ್. ಮೇಷರಾಶಿಯವ್ರಿಗೆ ಫೈನಾನ್ಷಿಯಲಿ ಅಭಿವೃದ್ಧಿ ಆಗಬೇಕು, ಆರ್ಥಿಕವಾಗಿ ವೃದ್ಧಿ ಆಗಬೇಕು, ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಂದರೆ ನಂಬರ್ 3ನ ಯೂಸ್ ಮಾಡಿ. ಸ್ವಲ್ಪ ಕಾಮ್ನೆಸ್ ಬೇಕು ಅಂದರೆ ನಂಬರ್ 2 ಯೂಸ್ ಮಾಡಿ. ನಾನು ಎಲ್ಲ ಕಡೆನೂ ಕೂಡ ಗುರುತಿಸ್ಕೋಬೇಕು, ಅಭಿವೃದ್ಧಿ ಆಗಬೇಕು ಅಂದರೆ ನಂಬರ್ 1ನ್ನು ಬಳಸಿ. ಮತ್ತು ನನಗೆ ತುಂಬ ಪೇಷೆಂಟ್ಸು ಅಥವಾ ನನಗೆ ಸ್ಟೇಜ್ ಫಿಯರ್ ಇದೆ, ಮಾತಾಡೋಕ್ಕೆ ಭಯ ಅಂತ ನಿಮ್ಗೆ ಅನಿಸಿದ್ರೆ ನಂಬರ್ 9ನ್ನು ಯೂಸ್ ಮಾಡಿ. ಇದು ಕಾನ್ಸೆಪ್ಟ್ ನಂಬರ್ 1. ಇದಾಗೋಯ್ತು ಅಂದರೆ ಮೇಷರಾಶಿಯವ್ರಿಗೆ ಲಕ್ಕಿ ನಂಬರ್ಸ್ಗಳು ಯಾವ್ಯಾವುದು ಅಂತ ನಮಗೆ ಗೊತ್ತಾಯ್ತು. ಆದರೆ ಇಲ್ಲಿ ಒಂದು ಸೀಕ್ರೆಟ್ ಇದೆ ಮೇಷರಾಶಿಯವ್ರಿಗೆ. ಏನಂದರೆ, ಸುಮ್ಮನೆ ಎಲ್ಲ ನಂಬರ್ಗಳು ಚೆನ್ನಾಗಿದೆ ಅಂತ ತಗೊಳಾಗಿಲ್ಲ. ನೋಡಿ, ಮೇಷರಾಶಿಯವ್ರಿಗೆ ಜಾತಕದಲ್ಲಿ ಏನಾದ್ರೂ ಎಕ್ಸಾಂಪಲ್ ನೋಡಿ, 12ನೇ ಮನೆಗೆ ಬಂದ್ಬಿಟ್ಟ ಕುಜ, 6ನೇ ಮನೇಲಿ ಕುತ್ಕೋಬಿಟ್ಟ ಕುಜ, ಈ ತರ ಏನಾದ್ರೂ ಅವ್ನು ಕೂತ್ಕೊಬಿಟ್ರೆ ಜಾತಕದಲ್ಲಿ, ಯಾವುದೇ ಕಾರಣಕ್ಕೂ ಮೇಷರಾಶಿಯವರು ಈ 9ನೇ ನಂಬರ್ನ ಲೈಫ್ ಲಾಂಗ್ ಬಳಸಂಗಿಲ್ಲ, ಅದು ನೆಗೆಟಿವ್ ಆಗತ್ತೆ. ಅಕಸ್ಮಾತ್ ರವಿ ಏನಾದ್ರೂ 6ನೇ ಮನೆಯಲ್ಲಿ 8ನೇ ಮನೆಯಲ್ಲಿ ಲಗ್ನದಿಂದ
12ನೇ ಮನೇಲಿ ಕುತ್ಕೊಬಿಟ್ಟ ಅಂತ ಇಟ್ಕೊಳ್ಳೋಣ. ಆಗ ಈ 1ನೇ ನಂಬರ್ನ ನೀವು ಬಳಸಂಗಿಲ್ಲ. ಗುರು ಏನಾದ್ರೂ 6ನೇ ಮನೆ, 8ನೇ ಮನೆ, 12ನೇ ಮನೇಲಿ ಕುತ್ಕೊಂಡ, ನಂಬರ್ 3 ಬಳಸಂಗಿಲ್ಲ. ಚಂದ್ರ ಏನಾದ್ರೂ ಜಾತಕದಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೇಲಿ ಕುತ್ಕೊಂಡಿದ್ರೆ 2ನೇ ನಂಬರ್ ಅನ್ನು ಕೂಡ ನೀವು ಬಳಸುವ ಹಾಗಿಲ್ಲ. ಯಾವ ಗ್ರಹ ಈ 6, 8, 12ನೇ ಮನೆಯಲ್ಲಿ ಇಲ್ವೋ ಈ 4 ಗ್ರಹಗಳಲ್ಲಿ ರವಿ, ಕುಜ, ಚಂದ್ರ, ಗುರು, ಈ 4 ಗ್ರಹಗಳಲ್ಲಿ 6, 8, 12ನೇ ಮನೆಯಲ್ಲಿ ಯಾವ ಗ್ರಹ ಇರೋದಿಲ್ವೋ ಆ ಗ್ರಹ ಅಂದ್ರೆ ಈ 4ರಲ್ಲಿ 6, 8, 12ನೇ ಮನೆಯಲ್ಲಿ ಇಲ್ಲದೆ ಇರುವಂತದ ಗ್ರಹದ ನಂಬರು ನಿಮ್ಗೆ ಫಸ್ಟ್ ಆಪ್ಷನ್ ಆಗುತ್ತೆ. ಅದು ಅತ್ಯಂತ ಶುಭ ಫಲವನ್ನ ಕೊಡ್ತದೆ. ಅದರಲ್ಲೂ ವಿಶೇಷವಾಗಿ ಏನಾದ್ರೂ ಆ ಗ್ರಹ 2ನೇ ಮನೆ, 4ನೇ ಮನೆ, 9ನೇ ಮನೆ, 10ನೇ ಮನೆಯಲ್ಲಿ ಏನಾದ್ರು, 11ನೇ ಮನೆಯಲ್ಲಿ ಏನಾದ್ರು ಕೂತ್ಕೊಬಿಟ್ಟಿದ್ರೆ ಫಸ್ಟ್ ಆ ಗ್ರಹದ, ಈಗ ಎಕ್ಸಾಂಪಲ್ ನೋಡಿ ನಿಮ್ಗೆ, ನೋಡಿ ಮೇಷರಾಶಿಯವ್ರಿಗೆ 11ನೇ ಮನೆ ಇದೆಯಲ್ಲ ಅಥವಾ 2ನೇ ಮನೆ ಧನಸ್ಥಾನ ಅಂತ ಇಟ್ಕೊಳ್ಳೋಣ. ನೋಡಿ ಇಲ್ಲಿ ಚಂದ್ರ ಇದ್ದಾನೆ, 6ನೇ ಮನೆಯಲ್ಲಿ ರವಿ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಗುರು 4ನೇ ಮನೆಯಲ್ಲಿ ಕೂತಿದ್ದಾನೆ, ಕುಜ 12ನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ. ನೋಡಿ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ನಿಮಗೆ ನೋಡಿ 9, 1, 2, 3 ಲಕ್ಕಿ ನಂಬರ್ ಅಂತ ಹೇಳಿದ್ದೆ ಮೊದಲನೇ ಹಂತದಲ್ಲಿ. ನೋಡಿ ಈಗ ರವಿ 6ನೇ ಮನೆಯಲ್ಲಿ ಇರೋದ್ರಿಂದ ಇದು ನಿಮ್ಗೆ ಲಕ್ಕಿ ನಂಬರ್ ಆಗಲ್ಲ, ನೆಗೆಟಿವ್ ಆಗುತ್ತೆ. ಪ್ಲಸ್ ನೆಕ್ಸ್ಟ್ ಕುಜ 12ನೇ ಮನೆಯಲ್ಲಿ ಇರೋದ್ರಿಂದ ಇದು ಲಕ್ಕಿ ನಂಬರ್ ಆಗಲ್ಲ. ನೋಡಿ ಚಂದ್ರ ಇಸ್ ವೆರಿ ಗುಡ್, ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಇದು ನಿಮ್ ಲಕ್ಕಿ ನಂಬರ್ ಆಗುತ್ತೆ. ಮತ್ತೆ ಗುರು ಕೇಂದ್ರದಲ್ಲಿ ಇರೋದ್ರಿಂದ ಇದು ನಿಮ್ಮ ಲಕ್ಕಿ ನಂಬರ್ ಆಗುತ್ತೆ. ಅಂದ್ರೆ 2 + 3 ಇದು ಲಕ್ಕಿ ನಂಬರ್ ಆಗುತ್ತೆ ನಿಮ್ಗೆ. ಈ ರೀತಿಯಾಗಿ ಮೇಷರಾಶಿಯವರು ನಿಮ್ಮ ಸೀಕ್ರೆಟ್ ನಂಬರ್ಗಳನ್ನ ನಿಮ್ಮ ಜಾತಕದ ಪ್ರಕಾರ ತಿಳ್ಕೊಬೇಕು. ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಶಾರ್ಟ್ ವಿಡಿಯೋಸ್, ಯಾವ್ದೋ ಒಂದು ರೀಲ್ ನೋಡ್ಕೊಬಿಡ್ತೀವಿ, ಅಥವಾ ಯಾವ್ದೋ ನಾವು 1ನೇ ತಾರೀಕು ಹುಟ್ಟಿದೀನಪ್ಪ ನನ್ಗೆ 5ನೇ ನಂಬರ್ ಆಗುತ್ತೆ, 3ನೇ ನಂಬರ್ ಆಗುತ್ತೆ ಅಂತ ನಾವು ಸುಮ್ಮನೆ ಜನರಲ್ ಆಗಿ ತಗೊಬಿಡ್ತೀವಿ. ಅಥವಾ ನಾವು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದೀನಿ ನಮ್ಗೆ 5ನೇ ನಂಬರ್ ಚೆನ್ನಾಗಿ ಆಗ್ಬಿಡುತ್ತೆ, ಹಂಗಲ್ಲ ಅದು. ಅವೆಲ್ಲ ಜನರಲ್ ಅಷ್ಟೇ. ಯಾವುದೇ ಒಂದು ಸಬ್ಜೆಕ್ಟ್ ಅನ್ನ ಡಿಟೇಲ್ಡ್ ಆಗಿ ತಿಳ್ಕೊಂಡಾಗ ಅದಕ್ಕೆ ನಾನು ಯಾವಾಗ್ಲೂ ಜನರಲ್ ಆಗಿ ಹೇಳಕ್ ಹೋಗಲ್ಲ, ಸ್ವಲ್ಪ ಇನ್ ಡೀಟೇಲ್ ಆಗಿ ನಾನು ಎಲ್ಲರಿಗೂ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಅದಕ್ಕೆ ಫಸ್ಟ್ ನೀವು ಫಾಲೋ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಸ್ಟ್ರಾಂಗ್ ಇದೆ, ಮೇಷರಾಶಿಯಲ್ಲಿ ಹುಟ್ಟಿದ್ರೆ ಸರಿ, ನಿಮ್ಗೆ ಲಕ್ಕಿ ನಂಬರ್ಸ್ ಅನ್ನ ಇಂಡಿಕೇಟ್ ಮಾಡುವಂತ ಗ್ರಹಗಳಲ್ಲಿ ಯಾವುದು ಬಲಿಷ್ಠವಾಗಿದೆ ಆ ಗ್ರಹದ ನಂಬರ್ಗಳನ್ನ ನೀವು ಬಳಸೋದ್ರಿಂದ ಅತ್ಯಂತ ಶುಭ ಫಲಗಳು ನಿಮ್ಗೆ ಪ್ರಾಪ್ತಿ ಆಗುತ್ತೆ ಮತ್ತು ಲಕ್ ಕೂಡ ನಿಮ್ನ ಕೈ ಹಿಡಿಯುತ್ತೆ. ನೋಡಿ ಎಕ್ಸಾಂಪಲ್ ನೋಡಿ, ಈಗ ನಿಮ್ಗೆ ಮೇಷರಾಶಿಗೆ 12ನೇ ಮನೇಲಿ ಕುಜ ಬಂದ, ಆಕ್ಚುಲಿ ನಿಮ್ಮ ಅಧಿಪತಿನೇ ಅವನು, ಕುಜ ವೀಕ್ ಆಗ್ಬಿಟ್ಟ. ಆಗ ನೀವು ಕಂಪ್ಲೀಟ್ ಆಗಿ ಮಂಗಳವಾರ ಸುಬ್ರಹ್ಮಣ್ಯ ದರ್ಶನ ಮಾಡುವಂಥದ್ದು, ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು. ಈಗ 4ನೇ ಮನೆ ಅಧಿಪತಿ, 5ನೇ ಮನೆ ಅಧಿಪತಿ ಅವನು ಮಕ್ಕಳ ಅಭಿವೃದ್ಧಿ, ನನ್ನ ಫ್ಯಾಮಿಲಿ ಅಭಿವೃದ್ಧಿ, ನಾನು ಚೆನ್ನಾಗಿ ಆಗ್ತಿಲ್ಲ ಯಾಕಂದ್ರೆ ರವಿ ವೀಕ್ ಅವನೇ, ಎಲ್ಲೂ ಕೂಡ ನಾನು ನನ್ನ ಕಂಟ್ರೋಲ್ ಅಲ್ಲಿ ಯಾವ ಕೆಲಸನೂ ಮಾಡಕ್ಕಾಗ್ತಿಲ್ಲ ಅಂದಾಗ ರವಿ ವೀಕ್ ಆಗ್ಬಿಟ್ಟ. ನಿಮ್ಗೆ ನೀವು ಪ್ರತಿ ಭಾನುವಾರ ಶಿವನ್ ಟೆಂಪಲ್ಗೆ ಹೋಗುವಂಥದ್ದು, ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಸೂರ್ಯನ ಮಂತ್ರವನ್ನ ಜಪ ಮಾಡುವಂಥದ್ದು, ಇದನ್ನ ಮಾಡಿದಾಗ ಅದು ನೆಗೆಟಿವ್ ಕೂಡ ನಿಮ್ಗೆ ಕಂಟ್ರೋಲ್ ಆಗುತ್ತೆ. ಆದ್ರೆ ಆ ನಂಬರ್ಸ್ನ ಬಳಸ್ತೆ 2 ಮತ್ತು 3 ನಿಮ್ಮ ಜಾತಕದಲ್ಲಿ ಮೇಷರಾಶಿಯವರಿಗೆ ಲಕ್ಕಿ ಅದೃಷ್ಟ ಕೊಡುವ ಮಿತ್ರರ ಸಂಖ್ಯೆಯಲ್ಲಿ ಯಾವುದು ಬಲಿಷ್ಠವಾಗಿದೆಯೋ ಆ ನಂಬರ್ನ ಬಳಸಿದಾಗ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗುತ್ತೆ. ನನ್ನ ಉದ್ದೇಶ ಕಾಮನ್ ಆಗಿ ನೋಡ್ತಾ ಇರುವಂತಹ ನನ್ನ ವೀಕ್ಷಕರಿಗೂ ಕೂಡ ಇದು ಉಪಯೋಗ ಆಗಬೇಕು, ಜೊತೆಗೆ ಅಧ್ಯಯನ ಮಾಡ್ತಾ ಇರುವಂತಹ ಜ್ಯೋತಿಷ್ಯ ವಿದ್ಯಾರ್ಥಿಗಳು ಕೂಡ ಇದು ಅನುಕೂಲ ಆಗಬೇಕು. ಆ ಉದ್ದೇಶದಿಂದ ಈ ಸಂಚಿಕೆಯನ್ನ ತಿಳಿಸ್ಕೊಟ್ಟಿದ್ದೇನೆ. ಈ ಮೇಷರಾಶಿಯವರಿಗೆ ಲಕ್ಕಿ ಅನ್ಲಕ್ಕಿ ನಂಬರ್ಸ್ ಅನ್ನು ಹೇಗೆ ತಿಳ್ಕೊಬೇಕು ಅಂತ ನೋಡಿ. ಇಲ್ಲಿ ನಾನು ಅನ್ಲಕ್ಕಿ ನಂಬರ್ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತಂದ್ರೆ ಇದು ಒನ್ಲಿ ಅದೃಷ್ಟದ ಸಂಖ್ಯೆ ಅಂತ ಇರೋದ್ರಿಂದ. ಆದ್ರೆ ಒಂದೇ ಒಂದು ನಂಬರ್ ಹೇಳ್ತೀನಿ ನೋಡಿ. ಈ ಮೇಷರಾಶಿಯಲ್ಲಿ ಯಾರೆಲ್ಲ ಜನನಾಗಿರ್ತಿರಲ್ಲ ಅವ್ರು ಆದಷ್ಟು ಬುಧನ ನಂಬರ್ನ ಅವಾಯ್ಡ್ ಮಾಡಬೇಕು. ಬುಧ ನಂಬರ್ ಇಸ್ 5. ನಂಬರ್ 5 ಯಾವಾಗ್ಲೂ ಮೇಷರಾಶಿಯವರಿಗೆ ಎಗನೆಸ್ಟ್ ಆಗಿ ವರ್ಕ್ ಆಗುತ್ತೆ ನೋಡಿ. ತುಂಬಾ ಸರಿ ಏನಾಗ್ಬಿಡುತ್ತೆ ಗೊತ್ತಾ ಪ್ರಾಬ್ಲಮ್ಸು, ನೀವು 1ನೇ ತಾರೀಕು ಹುಟ್ಟಿರ್ತೀರಾ, ಬಟ್ ಮೇಷರಾಶಿಯಲ್ಲಿ ಹುಟ್ಟಿರ್ತೀರಾ. ನೀವು ನ್ಯೂಮರಾಲಜಿ ಪ್ರಕಾರ ಏನ್ ಮಾಡ್ತೀರಿ, ನಾವು 1ನೇ ತಾರೀಕು ಹುಟ್ಟಿದೀನಪ್ಪ ನನಗೆ 5ನೇ ನಂಬರ್ ಒಳ್ಳೇದು ಅಂತ ತಗೋತೀರಾ. ಆದ್ರೆ ನೀವು ಮೇಷರಾಶಿಯಲ್ಲಿ ಹುಟ್ಟಿರೋದ್ರಿಂದ ಬುಧ ಇಸೆ ಎಗನೆಸ್ಟ್ ಶತ್ರು ಗ್ರಹ ಆಗ್ತಾನೆ ಅಲ್ವಾ. ಅದರಿಂದ ನೀವು ಡಿಟೇಲ್ ಆಗಿ ನ್ಯೂಮರಾಲಜಿ ಪ್ರಕಾರ ನೋಡೋದಿದ್ರು, ನೀವು ಜಾತಕದ ಪ್ರಕಾರ ನೋಡೋದಿದ್ರು, ಎರಡಕ್ಕೂ ಯಾವುದು ಸೂಟೇಬಲ್ ಆಗುತ್ತೆ ಎರಡನ್ನೂ ಸೇರಿಸಿ ನನಗೆ ಫ್ರೆಂಡ್ಸ್ ಯಾರು, ಅದರಲ್ಲಿ ಯಾರು ನನಗೆ ಶುಭರಾಗಿದ್ದಾರೆ, ಇದನ್ನ ಇನ್ ಡೀಟೇಲ್ ಆಗಿ ನೋಡಿ
ನೀವು ಆ ನಂಬರ್ನ ಫಾಲೋ ಮಾಡೋದ್ರಿಂದ ಖಂಡಿತವಾಗಿಯೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ಈ ಜ್ಯೋತಿಷವನ್ನ ಕಲಿಬೇಕು, ವಾಸ್ತುವನ್ನ ಕಲಿಬೇಕು, ಜಾತಕವನ್ನ ಪರಿಶೀಲನೆ ಮಾಡಿಸ್ಬೇಕು, ಜೊತೆಗೆ ಗುರುಗಳ ಹತ್ರ ವಾಸ್ತು ಸಲಹೆ ತಗೋಬೇಕು ಅಂದ್ರೆ ಖಂಡಿತವಾಗಿಯೂ ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ